ಮನೆ ಕಟ್ಟಬೇಕು ಅಂತ ಹೇಳಿದರೆ ಅಡಿಪಾಯದಿಂದ ಹಿಡಿದು ಸಿಮೆಂಟು ಯೂಸ್ ಮಾಡುವಂತಹ ಕಂಬಿಗಳಾಗಿರ್ಬೋದು, ಪೇಂಟಿಂಗು, ವಾಸ್ತು ಪ್ರತಿಯೊಂದು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಇಷ್ಟೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಎಲ್ಲ ಕೂಡ ಹೇಳ್ತೀನಿ. ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಮ್ಯೂಸಿಕ್ನಲ್ಲಿ ಪಬ್ಲಿಕ್ ಚಾಯ್ಸ್. ನಾನು ನಿಮ್ಮ ಪ್ರೀತಿಯ ವಿಜಯ ಹರ್ಷಿತಾ. ಸೊ ನಾವಿವತ್ತು ಇರೋವಂಥದ್ದು ಕೊಪ್ಪ ವಿಲೇಜ್ನ ಶ್ರೀ ರಂಗನಾಥ ಸ್ಟೀಲ್ ಆ್ಯಂಡ್ ಸಿಮೆಂಟ್ ಶಾಪಲ್ಲಿ. ಇವರು ಇಂಡಸ್ 555 DTMT ಕಂಬಿಗಳ ಡೀಲರ್ಸ್ ಆಗಿದ್ದಾರೆ. ಸೊ ಇಲ್ಲಿ ಇಂಡಸ್ 555 DTMT ಕಂಬಿಗಳು ಎಷ್ಟರ ಮಟ್ಟಿಗೆ ಒಂದು ಮನೆ ಮಾತು ಅಂತ ಹೇಳ್ತಾರಲ್ವ, ಅದೇ ರೀತಿಯಾಗಿ ಮಾತಾಗಿದೆ. ಹಾಗೆ ಇಲ್ಲಿನ ಒಂದು ಕಸ್ಟಮರ್ಸ್ ಏನಂತಾರೆ, ಹಾಗೆ ಇಲ್ಲಿನ ಡೀಲರ್ಸ್ ಏನಂತಾರೆ, ಹಾಗೆ ಇಂಡಸ್ 555ನ ಏನಕ್ಕೆ ನಂಬ್ತಾರೆ ಅದನ್ನು ಕೂಡ ಹೇಳ್ತಾ ಹೋಗ್ತಾರೆ. ಸೊ ಮನೆಯನ್ನು ಕಟ್ಸ್ಬೇಕಾದ್ರೆ ನೀವು ಯಾವುದಾದ್ರೂ ಕಂಬಿಗಳನ್ನು ಆಫ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹಾಗಾದರೆ ಇಂಡಸ್ನ ಆಫ್ ಮಾಡ್ಕೊಳ್ಬಹುದಾ? ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ಎಪಿಸೋಡ್ ನಿಮಗೆ ಉತ್ತರ ಕೊಡುತ್ತೆ ಅಂತ ಹೇಳ್ತಾ ಇನ್ಯಾಕೆ ತಡ, ಬನ್ನಿ ಹೋಗೋಣ. ನಾವಿವತ್ತು ಇರೋಂಥದ್ದು ಕೊಪ್ಪ ವಿಲೇಜ್ನ ಶ್ರೀ ರಂಗನಾಥ ಸ್ಟೀಲ್ ಆ್ಯಂಡ್ ಸಿಮೆಂಟ್ ಶಾಪಲ್ಲಿ. ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ದೀಕ್ಷಿತ್ ಅಂತ ಅವ್ರ ಹೆಸರು. ಮಾತಾಡ್ಸ್ತಾ ಹೋಗೋಣ. ಹೇಗಿದ್ದೀರಾ ಸರ್? ಸೂಪರ್. ಸೊ ಈ ಒಂದು ಶಾಪಿಗೆ ಬಂದಿದ್ದೀರಾ, ಸೊ ಏನಕ್ಕೋಸ್ಕರ ಬಂದಿರೋದು ಆ್ಯಂಡ್ ಏನು ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ? ಏನಿಲ್ಲ, ನಾವು ಹಿಂಗೆ ಒಂದು ಬಿಲ್ಡಿಂಗ್ ಕಟ್ಟೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಒಂದು 2 ಡೇಸಲ್ಲಿ. ಪುಟ್ಟಿಂಗಿಗೆ ನಮಗೆಲ್ಲ ಸ್ಟೀಲ್ ಬೇಕಾಗಿದೆ. ಆ್ಯಕ್ಚುಲಿ ನಮ್ಮ ಇಂಜಿನಿಯರು ಅವರು ಇಂಡಸ್ನ ರೆಫರ್ ಮಾಡಿದರು. ಮತ್ತು ನಮ್ಮ ಬಿಲ್ಡಿಂಗ್ ಅಕ್ಕಪಕ್ಕದಲ್ಲಿ ಒಂದಿಬ್ಬರು ಇಂಡಸ್ನೇ ಆಗ್ತಾ ಇದ್ದಾರೆ. ಮತ್ತು ಕ್ವಾಲಿಟಿ ಸ್ಟ್ರೆಂತು ಎಲ್ಲ ಚೆನ್ನಾಗಿದೆ ಇಂಡಸ್ಸಲ್ಲಿ ಅಂತ ಹೇಳಿ ಅವ್ರು ರೆಫರ್ ಮಾಡಿದ್ದಾರೆ, ಇದನ್ನೇ ಯೂಸ್ ಮಾಡಿ ಅಂತೇಳಿ. ಹಾಗೆ ಬಂದು ಇಲ್ಲಿ ಕೊಪ್ಪದಲ್ಲಿ ರಂಗನಾಥ ಸ್ಟೀಲಲ್ಲಿ ಬಂದು ಅವ್ರ ಓನರ್ ರಘು ಅವರು ಇದ್ದಾರೆ, ಅವ್ರ ಹತ್ರನೂ ಬಂದು ಮಾತಾಡಿದಾಗ ಅದನ್ನೇ ಅವರು ರೆಫರ್ ಮಾಡಿದ್ರು. ಅವರು ಚೆನ್ನಾಗಿದೆ ಹಾಕ್ಕೊಳ್ಳಿ ಸರ್ ಅಂತೆಲ್ಲ ಹೇಳಿದ್ದಾರೆ. ಅದೇ ರೀತಿ ನಾವು ನೆಕ್ಸ್ಟ್ ಒಂದು 2 ಡೇಸಲ್ಲಿ ನಮಗೂ ಫುಟಿಂಗ್ ಎಲ್ಲ ಬೇಕಾಗಿದೆ, ಸ್ಟೀಲೆಲ್ಲ ಒಂದು 3-4 ಟನ್ ಎಲ್ಲ, ಹಂಗೆ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ನಿಮಗೆ ಒಟ್ಟಿನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಹೌದೌದು, ಇಂಡಸ್ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದೇ ಒಂದು ನಮ್ಮ ಅಕ್ಕಪಕ್ಕದಲ್ಲೂ 1-2-3 ಜನ ಅದನ್ನೇ ಹಾಕ್ತಾಯಿದ್ರು. ಹಾಗಾಗಿ ನಾವು ಅದನ್ನೇ ಚೂಸ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಈಗ ನೀವು ಇನ್ನೊಬ್ರು ಯಾರಿಗಾದ್ರೂ ಸಜೆಸ್ಟ್ ಮಾಡೋದಾದ್ರು ನೆಕ್ಸ್ಟ್ ನಾವು ಯಾರಿಗಾದ್ರೂ ಕೇಳಿದ್ರು ನಾವು ಸಜೆಸ್ಟ್ ಮಾಡ್ತೀವಿ ಇಂಡಸ್ಟ್ರಿ. ಓಕೆ, ಎಸ್. ನೋಡಿದ್ರಲ್ವಾ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನೇ ಮೇನು, ಅಂದರೆ ಕೇಂದ್ರ ಬಿಂದು ಅಂತ ಹೇಳ್ಬೋದು. ಸೊ ದೀಕ್ಷಿತ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ನಮ್ಮ ಜೊತೆ ಮೇಸ್ತ್ರಿ ಆ್ಯಂಡ್ ಕಾಂಟ್ರಾಕ್ಟರ್ ಇದ್ದಾರೆ, ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ. ಸರ್, ನಿಮ್ಮ ಹೆಸರು? ಮೌನೇಶ್ ಅಂತ. ಮೌನೇಶ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್. ಎಸ್, ನೀವೇ ಡೈರೆಕ್ಟಾಗಿ ಈ ಒಂದು ಪ್ರಾಡಕ್ಟನ್ನ ಯೂಸ್ ಮಾಡೋಂಥದ್ದು ಆ್ಯಂಡ್ ಕಸ್ಟಮರ್ಸ್ ಆಗಲಿ ಇನ್ನೊಬ್ರಿಗಾಗಲಿ ಸಜೆಸ್ಟ್ ಮಾಡೋದು ನೀವೇ. ಸೊ ಈಗ ನಿಮ್ಮ ಹತ್ರ ಯಾವ ರೀತಿಯಾಗಿ ಸಜೆಷನ್ಸ್ ತಗೋತಾರೆ ಆ್ಯಂಡ್ ನೀವು ಸ್ವಂತ ಆನ್ ಸೈಟಲ್ಲಿ ವರ್ಕ್ ಮಾಡೋದ್ರಿಂದ ಯಾವ ಕಂಬಿಗಳು ಬೆಸ್ಟ್ ಅಂತ ಹೇಳ್ತೀರಾ? ಅದು ನಾವು ಅವಾಗ ಬೇರೆ ಯೂಸ್ ಮಾಡ್ತಿದ್ದೆ ಮೇಡಮ್. ಅದ್ರಾಗ ನಮ್ಮ ಕೆಲಸ ಮಾಡಿರ್ತಾರಲ್ಲ, ಕಂಬಿ ಕೆಲಸ ಮಾಡೋರು, ಈ ವಿಂಡೋಸ್ ಕಂಪ್ನಿಯಲ್ಲಿ ಚೆನ್ನಾಗಿರುತ್ತೆ, ಇದು ಸ್ಮೂತ್ ಇರುತ್ತೆ, ಜಾಸ್ತಿ ಟೈಮ್ ಇಡೋಲ್ಲ ಅಂತ ಇದಾಗೆ ನಾವು ಇದನ್ನೇ ಯೂಸ್ ಮಾಡ್ತಾಯಿದ್ದೀವಿ, ವಿಂಡೋಸ್ ಯೂಸ್ ಮಾಡ್ತಾಯಿದ್ದೀವಿ ಮೇಡಮ್. ಇಂಡಸ್ ಒಟ್ಟಿನಲ್ಲಿ ಓಕೆ ಅಂತ ಕಸ್ಟಮರ್ಸ್ ಹೇಳ್ತಾರೆ. ಹೌದು ಮೇಡಮ್, ಟೈಮ್ಸೂ ಬೇಗ ಆಗುತ್ತೆ, ಸ್ಮೂತ್ ಇರುತ್ತೆ, ರಿಂಗು ಅದು ಯೂಸ್ ಮಾಡೋಕ್ಕೆ ನಮಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕೆ ಇದನ್ನೇ ವಿಂಡೋಸ್ ಯೂಸ್ ಮಾಡ್ತಾಯಿದ್ದೀವಿ ಮೇಡಮ್. ಓಕೆ. ಸೊ ಇವಾಗ ಇಂಡಸನ್ನು ಯೂಸ್ ಮಾಡಿದ್ದಾರೆ. ಸೊ ನೀವು ಈಗ ಪರ್ಸ್ನಲ್ ಆಗಿ ವರ್ಕ್ ಮಾಡಿದ್ದೀರಾ ಆ್ಯಂಡ್ ಯಾರಿಗಾದರೂ ಸಜೆಸ್ಟ್ ಮಾಡಿದ್ದೀರಾ ಅಂತ? ನಾವು ಪರ್ಸನಲಾಗಿನೂ ಮಾಡಿದ್ದೀವಿ ಮೇಡಮ್. ಪಕ್ಕದ ಬಿಲ್ಡಿಂಗ್ ಅವ್ರನ್ನ ಹೇಳಿಕೊಟ್ಟಿದ್ದೀವಿ, ಅವ್ರು ನಮಗೆ ಕೇಳಿದ್ದಾರೆ ಹೆಂಗಾಗಿದೆ ಅಂದರೆ ಚೆನ್ನಾಗಿದೆ, ವಿಂಡೋಸ್ ಚೆನ್ನಾಗಿದೆ, ನಾವು ಯೂಸ್ ಮಾಡ್ತಾಯಿದ್ದೀವಿ ಅಂತಲೇ ಹೇಳಿದ್ದೀವಿ ಮೇಡಮ್. ಪಕ್ಕದ ಬಿಲ್ಡಿಂಗ್ ಅವ್ರನ್ನೂ ಹೇಳಿದ್ದೀವಿ. ಓಕೆ ಓಕೆ ಮೇಡಮ್. ಸೊ ಬೇರೆ TMTಗಿಂತ ಇದು ಹೇಗೆ ಡಿಫ್ರೆಂಟ್ ಆಗಿದೆ? ಪರವಾಗಿಲ್ಲ ಮೇಡಮ್, ಇದು ಯಾಕಂತಂದರೆ ಇದು ಕಟ್ಟಾಗಲ್ಲ, ಮತ್ತು ರಿಂಗ್ ಹೊಡಿತೀವಿ ಮೇಡಮ್. ರಿಂಗ್ ಅಂತ ಗೊತ್ತಿರ್ತಲ್ಲ ಮೇಡಮ್, ಅದಕ್ಕೆ ರಿಂಗ್ ಹೊಡೋಕ್ಕೆ ಸ್ಮೂತ್ ಇರುತ್ತೆ, ಜಾಸ್ತಿ ವೇಸ್ಟೇಜ್ ಆಗಲ್ಲ, ಅದಕ್ಕೆ ವಿಂಡೋಸೇ ಯೂಸ್ ಮಾಡ್ತಾಯಿದ್ದೀವಿ ಮೇಡಮ್. ಓಕೆ, ಮೇನ್ ಬೇಕಾಗಿರೋದು ಅದಂಥದ್ದೇ, ಅಂದರೆ ಗ್ರಾಹಕರಿಗೆ ಇಷ್ಟ ಆಗಬೇಕು ಆ್ಯಂಡ್ ಕೊಟ್ಟ ದುಡ್ಡಿಗೆ ವರ್ಕ್ ಆಗಬೇಕು ಅಂತ. ಸುಮ್ಮನೆ ವೇಸ್ಟೇಜೇ ಹೋದರೆ ಅವರಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಲ್ವಾ ಸರ್? ಹ್ಞೂ ಮೇಡಮ್. ಎಸ್, ಸೂಪರ್. ಈಗ ಇನ್ನಷ್ಟು ವಿಷಯಗಳನ್ನು ತಿಳಿಸ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಮತ್ತೊಂದು ಹಾಡು ಬರ್ತಾ ಇದೆ, ನೋಡಿ. ವೆಲ್ಕಮ್ ಬ್ಯಾಕ್. ನಾವಿವತ್ತಿರುವಂಥದ್ದು ಕೊಪ್ಪ ವಿಲೇಜ್ನಲ್ಲಿ ಶ್ರೀ ರಂಗನಾಥ ಸ್ಟೀಲ್ ಆ್ಯಂಡ್ ಸಿಮೆಂಟ್ ಶಾಪಲ್ಲಿದ್ದೀವಿ. ಸೊ ಇಲ್ಲಿ ನಮ್ಮ ಜೊತೆ ಇಂಡಸ್ 555 DTMTಯ ಸೇಲ್ಸ್ ಮ್ಯಾನೇಜರ್ ಆದ ಅನಿಲ್ ರಾಜ್ ಸರ್ ಇದ್ದಾರೆ. ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್.
ಸೊ ಇವಾಗ ಇಂಡಸ್ 555 ಅಂತ ಹೇಳಿದರೆ ಎಲ್ಲ ಕಡೆ ಮನೆ ಮಾತಾಗಿದೆ ಅಂತಲೇ ಹೇಳ್ಬೋದು. ಇದು ಈಗ ಗ್ರಾಹಕರಿಗೆ ಎಲ್ಲೆಲ್ಲಿ ಅವೈಲೇಬಲ್ ಇದೆ, ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಷನ್ ಇದೆ ಅಂತ ಹೇಳೋದಾದರೆ? ಮೇಡಮ್ ನಮ್ಮದು ವೆಬ್ಸೈಟ್ ಇದೆ. ವೆಬ್ಸೈಟಲ್ಲಿ ಲಾಗಿನ್ ಆಗಿ ಎನ್ಕ್ವೈರಿ ಅಂತ ಹಾಕ್ಬೋದು, ಒಂದು ಆಪ್ಷನ್ ಇದೆ. ಇಲ್ಲ ಅಂದರೆ ವೆಬ್ಸೈಟಲ್ಲಿ ನೋಡಿದಾಗ ನಮ್ಮದು ಕಸ್ಟಮರ್ ಕೇರ್ ನಂಬರ್ ಇದೆ 9242777777 ಅಂತ. ಅಲ್ಲಿ ಕಾಲ್ ಮಾಡಿದಾಗ ನಮ್ಮ ಕಸ್ಟಮರ್ ಕೇರ್ ನಿಯರ್ ಬೈ ಡೀಲರ್ಸ್ನ ನಿಮ್ಗೆ ಗೈಡ್ಲೈನ್ಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಕೊಪ್ಪ ಕಡೆ ಸರೌಂಡಿಂಗ್ ಅಂತ ಬಂದಾಗ ರಂಗನಾಥ ಅಂಗಡಿ ಡೀಲರ್ ಕೊಡ್ತಾರೆ. ಬೇಗೂರು ಕಡೆ ಸರೌಂಡಿಂಗ್ ಎನ್ಕ್ವೈರಿ ಬಂದಾಗ ದುರ್ಗಾ ಸ್ಟೀಲ್ ಕಾರ್ಪೊರೇಷನ್ ಇದೆ, ಅದನ್ನು ಕೊಡ್ತಾರೆ. ಕೋರ್ಮಂಗ್ಲ ಅಂತ ಬಂದಾಗ ದುರ್ಗಾ ಸ್ಟೀಲ್ ಕೊಡ್ತಾರೆ. ಸೌತ್ ಎಂಡ್ ಮೀನ್ಸ್ ಶ್ರೀನಿವಾಸ ಸ್ಟೀಲ್. ಸೊ ಎವ್ರಿ ಸ್ಪೆಸಿಫಿಕ್ ಏರಿಯಾ ವಿ ಹ್ಯಾವ್ ಸೆಟ್ ಆಫ್ ಡೀಲರ್ಸ್. ಓಕೆ. ಸೊ ನೀವು ಎಲ್ಲಿ ಮನೆ ಕಟ್ತಾ ಇದ್ದೀರಾ ಅಂತ ಹೇಳ್ತಿರೋ ಆ ಸರೌಂಡಿಂಗ್ ಕಡೆ ನಿಮ್ಮನ್ನು ಡೈವರ್ಟ್ ಮಾಡಿ ಕೊಡ್ತಾರೆ. ನಿಮ್ಮ ಕಸ್ಟಮರ್ ನಂಬರು ಡೀಲರ್ ಕೊಟ್ಟಿರ್ತೀವಿ, ಡೀಲರ್ ನಂಬರು ಕಸ್ಟಮರ್ ಕೊಟ್ಟಿರ್ತೀವಿ. ಸೊ ದಟ್ ಮೆಟೀರಿಯಲ್ ರೀಚ್ ಆಗೋವರೆಗೂ ನಾವು ಫಾಲೋ ಮಾಡ್ತೀವಿ. ಓಕೆ. ಬರೀ ಕರ್ನಾಟಕದಲ್ಲಿ ಮಾತ್ರನಾ? ಮೇಡಮ್ ಕರ್ನಾಟಕ ಆಲ್ ಓವರ್ ನಮಗೆ 500+ ಡೀಲರ್ಸ್ ಇದ್ದಾರೆ. ದೆನ್ ವಿ ಆರ್ ಇಂಟು ತಮಿಳ್ನಾಡು ಆಲ್ಸೋ. ನಾವು ಫ್ರಮ್ 6 months ಬಿಫೋರ್ ವಿ ಆರ್ ಪೆನಿಟ್ರೇಟಿಂಗ್ ಇಂಟು ಕೇರಳ ಆಲ್ಸೋ. ಓ ಸೂಪರ್ ಸೂಪರ್. We are expanding. ಎಕ್ಸ್ಪ್ಯಾಂಡಿಂಗ್ ಆಗ್ತಾ ಇದ್ದಾರೆ ಓವರ್ ಆಲ್ ಇಂಡಿಯಾ ಕೂಡ ಆಗ್ಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತೀರಿ. Yes. ಸೊ ಅದೇ ರೀತಿಯಾಗಿ ಈಗ ಇಂಡಸ್ನ ಜನ ಬೇರೆ ಬ್ರ್ಯಾಂಡ್ಗಿಂತ ಇಂಡಸ್ನ ತುಂಬಾ ನಂಬ್ತಾ ಇದ್ದಾರಲ್ವಾ, ಏನು ಸ್ಪೆಷಾಲಿಟಿ ಇದೆ ಅಂತ ನಿಮ್ಮ ಮನೇಲಿ? ಮೇಡಮ್ ಮೇನ್ ಇಸ್ ಕ್ವಾಲಿಟಿ. ಬಿಕಾಸ್ ಜನ ಇಷ್ಟಪಡ್ತಾರೆ ಅಂದರೆ ಇಟ್ಸ್ ನಾಟ್ ಲೈಕ್ ಸಮಥಿಂಗ್ 4 ಜನ ಮಾತಾಡಿದ ತಕ್ಷಣ ಆಗಲ್ಲ. ಅದು ವೆನ್ ದೇ ಯೂಸ್ ಇಟ್, ವೆನ್ ದೇ ಫೀಲ್ ಇಟ್, ಅವ್ರ ಅನುಭವ ಆದಾಗ ಅದು ಅವ್ರಿಗೆ ಗೊತ್ತಾಗುತ್ತೆ ಕ್ವಾಲಿಟಿ ಇದೆ ಅಂತ. ಸೊ ಇದರಿಂದ ವರ್ಡ್ಸ್ ಆಫ್ ಮೌತಲ್ಲೇ ತುಂಬ ಸ್ಪ್ರೆಡ್ ಆಗಿದೆ. ಎಕ್ಸಾಂಪಲ್ ಒಂದು 3-4 ಸೈಟಲ್ಲಿ ನಡೀತಾ ಇದೆ ಕೆಲಸ ಅಂದಾಗ 5ನೇ 6ನೇ ಸೈಟ್ ಅವರು ಸೇಮ್ ಮೆಟಲ್ ಯೂಸ್ ಮಾಡ್ತಾರೆ. ಬಿಕಾಸ್ ವರ್ಡ್ಸ್ ಆಫ್ ಮೌತ್ ತುಂಬ ವರ್ಕ್ ಆಗುತ್ತೆ ಮಾರ್ಕೆಟಲ್ಲಿ. ಮಾತಿಂದ ಮಾತಿ ಬೆಳೆಯುತ್ತೆ. ಸೊ ಆ ಥರ ಆಗಿ ತುಂಬ ನಮ್ಮ ಕಂಪ್ನಿ ಬೆಳೆದಿರೋದೇ ಮೇಯ್ನ್ ಇದರಿಂದ. ಸೊ ನಾವು ಅಡ್ವರ್ಟೈಸ್ಮೆಂಟ್ ಓಕೆ ಇಟ್ ಹಸ್ ಹೆಲ್ಪ್ಡ್ ಅಸ್, ಬಟ್ ಮೇಜರ್ ಕಸ್ಟಮರ್ ನಮ್ಗೆ ಹೇಳಿ ಚೆನ್ನಾಗಿದೆ ಅಂತ ಹೇಳಿ ಇಟ್ ಹಸ್ ಗ್ರೋನ್ ಲೈಕ್ ದಿಸ್. ಎಸ್ ಸರ್ ಹೇಳ್ದಂಗೆ ನಿಮಗೂ ಕೂಡ ಯೂಸ್ ಮಾಡಬೇಕು ಅಥವಾ ಇದು ಇನ್ಫಾರ್ಮೇಷನ್ ನಮ್ಮ ಹತ್ರದಲ್ಲಿ ಎಲ್ಲಿ ಡೀಲರ್ಸ್ ಇದ್ದಾರೆ ಅಂತ ಗೊತ್ತಾಗಬೇಕು ಅಂದರೆ ಸರ್ ಹೇಳ್ದಾಗೆ ನಂಬರ್ ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ವೆಬ್ಸೈಟಲ್ಲಿ ಕೂಡ ನಾವು ವಿಸಿಟ್ ಮಾಡಿದರೆ ಎಲ್ಲ ವಿಷಯಗಳು ತಿಳಿಯುತ್ತೆ. ಕ್ವಾಲಿಟಿ ಬಗ್ಗೆ ಕೇಳೋದಾದರೆ ಮೇಯ್ನಾಗಿ ಅದೇ ಇರುತ್ತೆ. ಕೆಮಿಕಲ್ ಆಗಿರ್ಬೋದು, ಫಿಸಿಕಲ್ ಟೆಸ್ಟ್ ಆಗಿರ್ಬೋದು, ಇದೆಲ್ಲ ಯಾವ ರೀತಿಯಾಗಿರುತ್ತೆ ಅಂತ. ಯಾಕಂದರೆ ಅದೆಲ್ಲ ಟೆಸ್ಟ್ ಮಾಡ್ತಾರಲ್ವಾ ಮನೆ ಕಟ್ಟಿಸ್ಬೇಕಾದ್ರೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಈ ಒಂದು ಪ್ರಾಡಕ್ಟ್ನ ಕ್ವಾಲಿಟಿ ಯಾವ ರೀತಿ ಇದೆ ಅಂತ? ಮೇಡಮ್ ಕಂಪ್ನಿಯಿಂದ ಮೆಟೀರಿಯಲ್ ಆಚೆ ಬರಬೇಕಾದ್ರೆ ಈಚ್ ಆ್ಯಂಡ್ ಎವ್ರಿ ರಾಡ್ ಟೆಸ್ಟ್ ಆಗಿನೇ ಬರುತ್ತೆ. ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಬೋತ್ ಟೆಸ್ಟ್ ಆಗಿ ಬರುತ್ತೆ. ಕೆಮಿಕಲಲ್ಲಿ ತುಂಬ ಕಂಪ್ನಿಯವ್ರದ್ದು ಸಲ್ಫರ್ ಆ್ಯಂಡ್ ಫಾಸ್ಫರಸ್ ಹೇಗೆ ಚೆಕ್ ಮಾಡ್ತಾರೆ ಗೊತ್ತೆ. ಬಟ್ ಇಫ್ ಯು ಚೆಕ್ ಇಟ್ ನಮ್ಮದು 0.085 ಒಳಗಡೆ ಬರುತ್ತೆ. ದೋಸ್ ಟು ಆರ್ ಇಂಪ್ಯೂರಿಟೀಸ್ ಇನ್ ಸ್ಟೀಲ್, ಅದನ್ನು ಕೊಳೆ ಅಂತಾರೆ. ಅದು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಕ್ವಾಲಿಟಿ ಮೆಟೀರಿಯಲ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ನಮ್ಮದು ಟೆಸ್ಟ್ ಸರ್ಟಿಫಿಕೇಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ನಾವು ISI ಸ್ಟ್ಯಾಂಡರ್ಡ್ಸ್ ಒಂದು ಹಾಕಿರ್ತೀವಿ, ಇಂಡಸ್ ಸ್ಟ್ಯಾಂಡರ್ಡ್ಸ್ ಒಂದು ಹಾಕಿರ್ತೀವಿ. ಸೊ ಇಟ್ ವಿಲ್ ಬಿ ಅಟ್ ಪಾರ್ ಟು ISI ಸ್ಟ್ಯಾಂಡರ್ಡ್ಸ್. ಸೊ ಇಲ್ಲಾರು ಅದನ್ನು ಮೆಟೀರಿಯಲ್ ಫೇಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಟ್ ಇಸ್ ಅಬೋವ್ 0.085 ಇಟ್ಸ್ ಕನ್ಸಿಡರ್ ಆಸ್ ಫೇಲ್. ಓಕೆ. ಅಂದರೆ ಪ್ರತಿ ಬಂಡಲಲ್ಲೂ ಸ್ಕ್ಯಾನರ್ ಇರುತ್ತೆ. ಕರೆಕ್ಟ್, ಆ ಸ್ಕ್ಯಾನರ್ ಇರುತ್ತೆ. ನೋಡಿದಾಗ ನಿಮಗೆ ಟೆಸ್ಟ್ ಸರ್ಟಿಫಿಕೇಟ್ ಸಿಗುತ್ತೆ ಮೇಡಮ್. ಸೂಪರ್ ಸೂಪರ್. ಜೊತೆಗೆ ನಾವು 550ಗಿಂತ ಜಾಸ್ತಿ ಟೆಸ್ಟ್ ಮಾಡಿಸಿ ರೀಸೆಂಟಾಗಿ 1 ಮಂತಲ್ಲಿ ಹೇಳ್ತಾರೆ. ನಾವು ರೆಗ್ಯುಲರ್ ಟೆಸ್ಟಿಂಗ್ ನಡೀತಾ ಇರುತ್ತೆ ನಮ್ಮ ರ್ಯಾಂಡಮ್ ಟೆಸ್ಟಿಂಗು. ಈ 1 ಮಂತಲ್ಲಿ 550 ಟೆಸ್ಟ್ ಮಾಡಿಸಿದ್ದೀವಿ. ಅದನ್ನೆಲ್ಲ ಡೀಲರ್ ಹತ್ರ ನಾವು ಬುಕ್ಕು ಹ್ಯಾಂಡ್ ಓವರ್ ಮಾಡಿದ್ದೀವಿ ಟೆಸ್ಟ್ ಮಾಡಿರೋದು. ಸೊ ಕನ್ಸ್ಯೂಮರ್ಸ್ ಬೇಕಂದರೆ ಅದನ್ನು ಕ್ರಾಸ್ ಚೆಕ್ ಮಾಡ್ಬೋದು ಒಂದ್ಸರಿ ಬಂದು. ಎಲ್ಲ ಡೀಲರ್ ಹತ್ರನೂ ಇರುತ್ತೆ ಅದು ಬುಕ್. ಅದು ಎಲ್ಲ ಡೀಲರ್ಗಳಿಗೂ ನಾವು ಕಾನ್ಫಿಡೆಂಟ್ ಬರಲಿ ಅಂತ ಫ್ಯಾಕ್ಟ್ರಿ ವಿಸಿಟ್ ಮಾಡಿಸಿದ್ವಿ. ಸೊ ದಟ್ ಅವ್ರು ಬಂದು ಕಣ್ಣಾರೆ ಕ್ವಾಲಿಟಿನ ಯಾವ ಥರ ಪ್ರೋಸೆಸ್ ಆಗುತ್ತೆ, ಏನು ರಾ ಮೆಟೀರಿಯಲ್ ಯೂಸ್ ಮಾಡ್ತೀವಿ, ಯಾವ ಥರ ಔಟ್ಪುಟ್ ಬರುತ್ತೆ, ನಮ್ಮ ಕ್ವಾಲಿಟಿ ಟೆಸ್ಟಿಂಗ್ ಹೇಗಿರುತ್ತೆ, ಲೋಡಿಂಗ್ ಸಿಸ್ಟಮ್ ಹೇಗಿದೆ ಎಲ್ಲ ನೋಡ್ಕೊಂಡು ಹೋಗ್ಲಿಂದ ಎವ್ರಿ ಡೀಲರ್ಗೂ ನಾವು ವಿಸಿಟ್ ಮಾಡಿಸಿದ್ವಿ. ಸೊ ನಿಮಗೆ ಏನೇ ಡೌಟ್ ಇದ್ರೂ ಡೀಲರ್ ಕಾನ್ಫಿಡೆಂಟಾಗಿ ಹೇಳ್ತಾರೆ, ಸರ್ ನಾನು ಕಣ್ಣಾರೆ ನೋಡಿದ್ದೀನಿ ಸರ್ ಈ ಮೆಟೀರಿಯಲ್ನ. ಸೊ ಆ ಕಾನ್ಫಿಡೆಂಟ್ ಕೊಡ್ಬೇಕು ಡೀಲರ್ಗೆಲ್ಲ ವಿಸಿಟ್ ಮಾಡಿಸಿದ್ದೀವಿ ನಾವು ಫ್ಯಾಕ್ಟ್ರಿನ. ಸೊ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅದೇ ರೀತಿಯಾಗಿ ನಮ್ಮ ಸ್ಯಾಂಡಲ್ವುಡಲ್ಲಿ ಯಾವ ಹೀರೋ ತುಂಬ ಫೇವ್ರೆಟ್ ಅಂತ ಸರ್ ನಿಮಗೆ? ಸುದೀಪ್ ಇಸ್ ಫೇವ್ರೇಟಾ? ಸೂಪರ್. ಈವನ್ ನನಗೂ ಕೂಡ ಕಿಚ್ಚ ಸುದೀಪ್ ಅವರು ಸಿಕ್ಕಾಬಟ್ಟೆ ಇಷ್ಟ. ಸೊ ಕಿಚ್ಚ ಸುದೀಪ್ ಅವರದ್ದೇ ಒಂದು ಬ್ಯೂಟಿಫುಲ್ ಟ್ರ್ಯಾಕು ಬರ್ತಾ ಇದೆ ನೋಡಿ. ಪಬ್ಲಿಕ್ ಮ್ಯೂಸಿಕ್ನಲ್ಲಿ ಪಬ್ಲಿಕ್ ಚಾಯ್ಸ್. ಸೊ ನಾವಿವತ್ತಿರುವಂಥದ್ದು ಕೊಪ್ಪ ವಿಲೇಜ್ನಲ್ಲಿ ಶ್ರೀ ರಂಗನಾಥ ಸ್ಟೀಲ್ ಆ್ಯಂಡ್ ಸಿಮೆಂಟ್ ಶಾಪಲ್ಲಿ. ಸೊ ಇಲ್ಲಿನ ಮಾಲೀಕರಾದಂತಹ ರಘು ಸರ್ ಇದ್ದಾರೆ. ಸೊ ಇವರು ಇಂಡಸ್ 555 DTMTಯ ಡೀಲರ್ ಆಗಿದ್ದಾರೆ. ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ. ಹಾಯ್ ರಘು ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಈ ಒಂದು ಬಿಸ್ನೆಸ್ಗೆ ಬಂದು ಬಿಸ್ನೆಸ್ ಫೀಲ್ಡಿಗೆ ನೀವು ಕಾಲಿಟ್ಟು ಎಷ್ಟು ವರ್ಷ ಆಯಿತು ಸರ್? ಅರೌಂಡ್ 20 years ಆಗಿದೆ. ಸೂಪರ್. 20 years ಇಂದ
ನಡೆಸ್ತಾ ಇದ್ದೀವಿ. ಓಕೆ, 20 ಇಯರ್ಸಿಂದ ಮಾಡ್ತಾ ಇದ್ದೀರಾ ಅಂತ ಅಂದ್ರಿ. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇಂಡಸ್ ಜೊತೆ ಎಷ್ಟು ಸಮಯದಿಂದ ಈ ಒಂದು ಡೀಲರ್ಸ್ ಆಗಿದ್ದೀರಾ ಅಂತ? ಡೇ ಒನ್ನಿಂದಲೂ ಮಾಡ್ತಾ ಇದ್ದೀವಿ ಇಂಡಸ್ನ. ಆಲ್ಮೋಸ್ಟ್ 20 ಇಯರ್ಸಿಂದಲೂ ಇಂಡಸ್ ಮಾಡ್ತಾ ಇದ್ದೀವಿ ನಾವು ಆ್ಯಕ್ಚುಲಿ. ಓಕೆ, ಸೊ ಇವಾಗ ಗ್ರಾಹಕರು ಬರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಮನೆ ಕಟ್ಸ್ಬೇಕು ಅಂತ ಇರುತ್ತೆ, ಅವ್ರಿಗೆ ಯಾವ ರೀತಿಯಾಗಿ ಎಜುಕೇಟ್ ಮಾಡ್ತೀರಾ? ಅಂದರೆ ಅವರಿಗೆ ಕರೆಕ್ಟಾಗಿ ಫಸ್ಟಿಗೆ ಗೊತ್ತಿರಲ್ಲ ಇಂಡಸ್ಸೇ ತಗೋಬೇಕಾ ಅಥವಾ ಇನ್ನೊಂದು ಯಾವ್ದಾರು ತಗೋಬೇಕಾ ಗೊತ್ತಿರಲ್ಲ, ಅವ್ರಿಗೆ ನೀವು ಯಾವ ರೀತಿಯಾಗಿ ಎಜುಕೇಟ್ ಬಂದು ಮಾಡ್ತೀರಾ? ಕೇಳ್ತಾರೆ ಯಾವ್ಯಾವ ಬ್ರ್ಯಾಂಡ್ ಇದೆ, ಯಾವ್ದು ಹಾಕಬೇಕು ಏನು ಅಂತ ಕೇಳ್ತಾರೆ. ಆವಾಗ ನಾವು ಅವ್ರಿಗೆ ಫಸ್ಟು ಪ್ರಿಫರ್ ಮಾಡೋದೇ ಇಂಡಸ್ ಮಾಡ್ತೀವಿ. ಯಾಕೆ ಅಂತಂದರೆ ಅದರದ್ದು ಕ್ವಾಲಿಟಿ ಆಗಿರ್ಬೋದು ಮತ್ತು ಅದರದ್ದು ಸ್ಟ್ರೆಂತ್ ಆಗಿರ್ಬೋದು ನಾವು ಆಲ್ಮೋಸ್ಟ್ ಕೆಲವು ಮೀಟಿಂಗಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಹಂಗಾಗಿ ಅವನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಅವರಿಗೆ. ಮತ್ತೆ ಹೇಳಿದ್ರಿ ನೀವು ಅವರಿಗೆ, ನಾವು ಇಲ್ಲಿಂದ ಒಂದಷ್ಟು ಎಷ್ಟು ಜನ ಇದೊಂದು ಪ್ರಾಡಕ್ಟ್ ಅನ್ನು ತಗೊಂಡು ಹೋಗಿದ್ದಾರೆ, ಅದು ಇದರಿಂದ ಬಂದಂತಹ ರಿವ್ಯೂಸ್ಗಳನ್ನ ನೀವು ಅವ್ರಿಗೆ ಹೇಳ್ತೀರಾ. ಸೊ ಆಸ್ ಅ ಯುವರ್ ಒಪಿನಿಯನ್ ಪ್ರಕಾರ, ಪರ್ಸನಲ್ ಒಪಿನಿಯನ್ ಪ್ರಕಾರ ಬೇರೆ TMT ಹೋಲಿಸಿದ್ರೆ ಇಂಡಸ್ ಎಷ್ಟು ವಿಭಿನ್ನವಾಗಿದೆ ಅಂತ? ಇಂಡಸ್ಸಲ್ಲಿ ತುಂಬ ಥರ ವಿಭಿನ್ನತೆಗಳಿದ್ದಾವೆ. ಏನಂದರೆ ಒಂದು ಅಲ್ಲಿ ಎಕ್ಸ್-ರಿಪ್ ಬರುತ್ತೆ ಆ್ಯಕ್ಚುಲಿ, XXX ರಿಪ್ ಬರುತ್ತೆ ಅದು. ಸೊ ಅದು ಎಲ್ಲ TMTಗಿಂತಲೂ ಅದರಲ್ಲಿ ಏನು ಸ್ಟ್ರೆಂತ್ ಇರುತ್ತೆ ಅದಕ್ಕಿಂತಲೂ ಒಂದು 5 to 10% ಸ್ಟ್ರೆಂತ್ ಇನ್ಕ್ರೀಸ್ ಮಾಡುತ್ತೆ. ಸೊ ಮತ್ತು ಸಿಮೆಂಟ್ ಜೊತೆ ಒಳ್ಳೆ ಬಾಂಡಿಂಗ್ ಬರುತ್ತೆ ಅದ್ರ ಜೊತೆ. ಸೊ ಹಾಗಾಗಿ ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ ಬಿಲ್ಡಿಂಗಿಗೆ. ಸೊ ನಮ್ಮ ಹುಡುಗರೇ ಯೂಶ್ವಲಿ ಹೇಳ್ತಾ ಇರ್ತಾರೆ, ಸೊ ಲೋಡ್ ಮಾಡೋ ಹೊತ್ತಿಗೆ ಅದು ನೂಕಕ್ಕಾಗಲ್ಲ, ಅಲ್ಲಿ ಸ್ಟ್ರಕ್ ಆಗ್ತಾ ಇರುತ್ತೆ ಅಂತ. ಸೊ ಅದೇ ಥರ ಸಿಮೆಂಟ್ ಜೊತೆನೂ ಕೂಡ ಅದು ಅಷ್ಟು ಬಾಂಡಿಂಗಲ್ಲೇ ನಿಂತ್ಕೊಳುತ್ತೆ. ಸೊ ಲೆಂತ್ ಆಗಿರಲಿ ಮತ್ತು ಸ್ಟ್ರೆಂತ್ ಆಗಿರಲಿ, 40 ಫೀಟ್ ಲೆಂತ್ ಆಗಿರಲಿ, ಇದೆಲ್ಲ ಮತ್ತು ಬಂಡಲ್ ವೆಯ್ಟ್ಸ್ ಆಗಿರಲಿ, ಎಲ್ಲ ಏನು ಇದ್ರ ಪ್ರಕಾರ ಬರುತ್ತೋ ಅದೇ ಥರನೇ ಬರುತ್ತೆ, ಅಲ್ಲೆಲ್ಲೂ ವ್ಯತ್ಯಾಸ ಆಗಲ್ಲ. ಸೊ ಅದನ್ನೆಲ್ಲ ನಾವು ಕಸ್ಟಮರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಬೇರೆ ಬ್ರ್ಯಾಂಡ್ಗಳಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ, ವೆಯ್ಟ್ ವೈಸ್ ಆಗಿರಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಇದು ನಾವು ನೋಡಿರೋ ಪ್ರಕಾರ ಡೇ ಒನ್ನಿಂದಲೂ ಆಲ್ಮೋಸ್ಟ್ ಮ್ಯಾಚ್ ಆಗ್ತಾ ಇದೆ ಆ್ಯಕ್ಚುಲಿ ಎಲ್ಲದೂ. ಸೊ ಹಾಗಾಗಿ ಅದನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿದಾಗ ವೆಯ್ಟ್ ಆಗಿರ್ಬೋದು, ಸ್ಟ್ರೆಂತ್ ಆಗಿರ್ಬೋದು, ಲೆಂತ್ ಆಗಿರ್ಬೋದು, ಮತ್ತು ಸಿಮೆಂಟ್ ಜೊತೆ ಬಾಂಡಿಂಗ್ ಆಗಿರ್ಬೋದು, ಇದೆಲ್ಲ ಒಂದು ತುಂಬ ಚೆನ್ನಾಗಿದೆ. ಹಾಗಾಗಿ ಇವನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರು ಈಸಿಯಾಗಿ ಅವರು ಇದಕ್ಕೆ ಹೋಗ್ತಾರೆ, ಇಲ್ಲ ಇದನ್ನೇ ಹಾಕೋಣ ಅಂತ. ಓಕೆ, ಸೊ ನೀವು ಪರ್ಸನಲ್ ಆಗಿ ಯೂಸ್ ಮಾಡಿದ್ದೀರಾ? ಖಂಡಿತ ಮಾಡಿದ್ದೀವಿ. ತುಂಬ ಕಸ್ಟಮರ್ಸ್ ಸಜೆಸ್ಟ್ ಮಾಡಿದ್ದೀವಿ. 99% ನಾವು ಅದನ್ನು ಚೇಂಜ್ ಮಾಡಿದ್ದೀವಿ. ನಮ್ಮಲ್ಲಿ ಇವತ್ತು ಹೈಯೆಸ್ಟ್ ಸೇಲ್ ಇರೋದು ಬಂದ್ಬಿಟ್ಟು ಇಂಡಸ್ TMTನೇ. ಬೇರೆ ರೀತಿಯಾದಂಥ ಏನಾದರೂ ಇಂಡಸ್ಸಲ್ಲಿ ಅಪ್ಡೇಟ್ ವರ್ಷನ್ಸ್ಗಳನ್ನು ನೋಡ್ಬೋದಾ, ಅಂದರೆ ಕಂಬಿಗಳನ್ನು ಸರ್? ಇವಾಗ ಹೊಸದಾಗೆ ಅಪ್ಗ್ರೇಡ್ ಏನಾಗಿದೆ ಅಂತಂದರೆ ಇಂಡಸ್ಸಲ್ಲಿ CRS ಸ್ಟೀಲ್ ಅಂತ ಹೇಳ್ಬಿಟ್ಟು ಅಪ್ಗ್ರೇಡ್ ಮಾಡಿದ್ದಾರೆ. ಇನ್ನು ಮಾರ್ಕೆಟಿಗೆ ಬರ್ತಾ ಇದೆ, ಇನ್ನೂ ಬಂದಿಲ್ಲ. ಅದು ಬಂತು ಅಂತಂದರೆ ಈ ರಸ್ಟ್ ಫ್ರೀ ಎಲ್ಲ ಕಸ್ಟಮರಿಗೆ ಒಂದು ಒಳ್ಳೆ ಬೆನಿಫಿಟ್ಸ್ ಆಗುತ್ತೆ ಆ್ಯಕ್ಚುಲಿ. ಸೊ ಇದರಿಂದ ಕಸ್ಟಮರ್ಗೆ ಸ್ವಲ್ಪ ರಸ್ಟ್ ಫ್ರೀ ಆಯಿತು ಅಂತಂದರೆ ಎಷ್ಟು ಮೋಲ್ಡಲ್ಲೇ ವಾಟ್ರು ಇದೆಲ್ಲ ಇದಾದಾಗಲೂ ಕೂಡ ರಸ್ಟ್ ಫ್ರೀ ಇರುತ್ತೆ, ಒಂದು ಒಳ್ಳೆ ಬೆನಿಫಿಟ್ ಸಿಗ್ತಾ ಇದೆ. ಇದು ಹೊಸದಾಗಿ ಅಪ್ಗ್ರೇಡ್ ಆಗಿರೋ ಅಂಥದ್ದು. ಸೊ ಇದಿನ್ನು ಮಾರ್ಕೆಟಿಗೆ ಬರಬೇಕು, ಬಂದಮೇಲೆ ಇದೊಂದು ಒಳ್ಳೆ ಬೆನಿಫಿಟ್ಸ್ ಕಸ್ಟಮರಿಗೆ. ಡೇ ಒನ್ನಿಂದಲೂ ಒಳ್ಳೆ ಸರ್ವಿಸೇ ಇದೆ. ಒಂದು ಲೋಡಿಂಗ್ ಆಗಿರ್ಬೋದು, ಮತ್ತು ಟೈಮ್ ಟು ಟೈಮ್ ನಮಗೆ ಏನು ಮೆಟೀರಿಯಲ್ ಶಾರ್ಟೇಜು ಅದು ಇದು ಏನು ಬರಲ್ಲ ಆ್ಯಕ್ಚುಲಿ. ಇಲ್ಲಿವರೆಗೆ ಯಾವತ್ತೂ ಬಂದಿಲ್ಲ, ಇನ್ನು ಮುಂದೇನೂ ಬರಲ್ಲ. ಸರ್ವಿಸು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಮತ್ತು ಟೈಮ್ ಟು ಟೈಮ್ ಲೋಡಿಂಗ್ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ. ಸರ್ವಿಸ್ ಬಗ್ಗೆ ಏನೂ ಒಂದೇ ಒಂದು ಕಂಪ್ಲೇಂಟ್ಸ್ ಇಲ್ಲ. ಸೂಪರ್. ಕ್ವಾಲಿಟಿ ಅಂತ ವಿಚಾರಕ್ಕೆ ಬಂದಾಗ ಕಸ್ಟಮರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಿರಲಿ, ಅದನ್ನು ಪರ್ಟಿಕ್ಯುಲರ್ ಆಗಿ ನೋಡ್ತಾರೆ. ಸೊ ಈ ಒಂದು ಇಂಡಸ್ ಪರ್ಟಿಕ್ಯುಲರ್ ಆಗಿ ಈ ಒಂದು ಇಂಡಸ್ ಏನು ಕಂಬಿಗಳು ಯಾವ ರೀತಿಯಾಗಿ ಕ್ವಾಲಿಟಿ ಕೊಡುತ್ತೆ ಅಂತ? ಹೌದು, ಇಲ್ಲಿ ಕ್ವಾಲಿಟಿ ವಿಚಾರ ಅಂತ ಬಂದಾಗ ಆನ್ ಸ್ಪಾಟ್ ಇಮಿಡಿಯೇಟಾಗಿ ಇಲ್ಲೇ ಒಂದು ಅವರಿಗೆ ಚೆಕ್ ಮಾಡೋಂಥ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಏನಂದರೆ QR ಕೋಡ್ ಕೊಟ್ಟಿದ್ದಾರೆ ಲೇಬಲಲ್ಲೇ. ಯಾರೇ ಆದ್ರೂ ಅದನ್ನು ಗೂಗಲ್ ಇದರಲ್ಲಿ ಹೋಗ್ಬಿಟ್ಟು QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆಲ್ಲ ಏನು ಡೇಟಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ, ಅದ್ರದ್ದು ಏನು ಸ್ಟ್ರೆಂತ್ ಇದೆ, ಏನು ವೆಯ್ಟ್ ಬರುತ್ತೆ, ಎಷ್ಟು ರಾಡ್ಸ್ ಇದೆ, ಇದ್ರದ್ದೆಲ್ಲ ಪೂರ್ತಿ ಆಲ್ಮೋಸ್ಟ್ 90% ಅದರಲ್ಲೇ ಕೊಟ್ಬಿಟ್ಟಿದ್ದಾರೆ. ಅದಾದಮೇಲೂ ಕೂಡ ಅವ್ರು ಬೇಕಾದರೆ ಸಪ್ರೇಟಾಗೆ ಹೋಗಿ ಟೆಸ್ಟ್ ಮಾಡಿಸ್ಕೋಬೋದು. ಸುಮಾರು ನನ್ನ ಕ್ಲೈಂಟ್ಸೇ 1-2 ಜನ ಇಲ್ಲೇ ಹೆಬ್ಗೋಡಿಯಲ್ಲೇ
ಒಂದು ಟೆಸ್ಟ್ ಒಂದು ಲ್ಯಾಬ್ ಇದೆ ಆ್ಯಕ್ಚುಲಿ. 2-3 ಜನ ಟೆಸ್ಟ್ ಮಾಡು ನೋಡಿದ್ದಾರೆ. ಎಲ್ಲ ಸ್ಟೀಲ್ ರಾಡ್ನು ಕೂಡ ಒಂದೊಂದು ಮೀಟ್ರ್ ಕಟ್ ಮಾಡ್ಕೊಂಡು ಹೋಗಿ ಟೆಸ್ಟ್ ಮಾಡಿ ನೋಡಿದ್ದಾರೆ. ಅವರೇ ತೊಗೊಬಂದು ನನಗೂ ಇದು ಕೊಟ್ಟಿದ್ದಾರೆ, ಆ್ಯಕ್ಚುಲಿ ರಿಪೋರ್ಟ್ನು ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಡೌಟೇ ಇಲ್ಲ. ಕ್ವಾಲಿಟಿ ಅಂತಂದರೆ ಇಂಡಸ್ ಅಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಇಂಡಸ್. ಸರ್ ಇಷ್ಟು ಭರವಸೆಯಿಂದ ಹೇಳ್ತಾ ಇದ್ದಾರೆ. ಈಗ ಏನು ಪ್ರಾಕ್ಟಿಕಲ್ ಆಗಿ ನೋಡಬೇಕು, ಆ ಒಂದು ಸ್ಕ್ಯಾನರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ಏನು ಕಾಣಿಸುತ್ತೆ ಅಂತ ನೋಡ್ಬೇಕಲ್ವಾ? ನೋಡ್ಬೋದು. ಈಗ ಇಲ್ಲೇ ಒಂದು ಲೇಬಲಲ್ಲಿ ನೋಡೋಣ ನಾವೇ ಬೇಕಾದರೆ. ಇದು ಸಪೋಸ್ 10 mm ಅಂತಂದರೆ 10 mm ಅಲ್ಲಿ ಏನು QR ಕೋಡ್ ಇರುತ್ತೆ ಅದರದ್ದೇ ಅದು ಸ್ಪೆಕ್ ತೋರಿಸುತ್ತೆ. 16 ಅಂದರೆ 16ದೇ ತೋರಿಸುತ್ತೆ, 12 ಅಂದರೆ 12ದೇ ತೋರಿಸುತ್ತೆ. ನೋಡಿ ಇದು ಆ್ಯಕ್ಚುಲಿ 8 mm. ನಿಮಗೆ ಇದೊಂದು 8 mm ಒಂದು ಸ್ಕ್ಯಾನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಅದ್ರ ಬಗ್ಗೆ ಎಲ್ಲ ಬರುತ್ತೆ ನಿಮಗೆ ಆ್ಯಕ್ಚುಲಿ. ಇದರಲ್ಲೇ ವೆಯ್ಟ್ ಪರ್ ಮೀಟ್ರು ಮತ್ತು ಪ್ರೂಫ್ ಸ್ಟ್ರೆಂತು ಇದ್ರದ್ದೆಲ್ಲ ಡೀಟೇಲ್ ಇದೆ ನೋಡಿ ಇದರಲ್ಲೇ. ಸೊ ಇದು ಎಷ್ಟು ನೋಡಿ ಇಲ್ಲಿದೆ ನೋಡಿ, ಇಲ್ಲಿ 8 mm ಇದೆ. ಅದು 8 mmದೇ QR ಕೋಡ್. ಅದು ಅದೇ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಪ್ರತಿ ಒಂದೊಂದು 16ಅಲ್ಲೇ 8ಅಲ್ಲೇ 12ಅಲ್ಲೇ 20ಅಲ್ಲೇ ಎಲ್ಲದರಲ್ಲೂ ಒಂದೊಂದು QR ಕೋಡ್ ಇರುತ್ತೆ. ಅದನ್ನು ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಇದು ಯಾವುದು 8 mm, ಎಷ್ಟು ರಾಡ್ ಇರುತ್ತೆ, ಎಷ್ಟು ವೆಯ್ಟ್ ಇರುತ್ತೆ, ಇದ್ರದ್ದು ಏನು ಸ್ಟ್ರೆಂತು, ಇದ್ರದ್ದು ಏನು ಕೆಮಿಕಲ್ ಫಿಸಿಕಲ್ಲು ಎಲ್ಲ ಪ್ರತಿಯೊಂದು ಆಲ್ಮೋಸ್ಟ್ ಮ್ಯಾನುಫ್ಯಾಕ್ಚರ್ಡ್ ಡೇಟು ಎಲ್ಲ ಪ್ರತಿಯೊಂದು ಇರುತ್ತೆ. ಸೊ ನೀವು ಆರಾಮಾಗಿ ಒಂದು 30 ಸೆಕೆಂಡಲ್ಲೇ ನೀವು ನಿಂತಿತ್ತಲ್ಲ ಇದನ್ನು ಚೆಕ್ ಗೊತ್ತಾಗುತ್ತೆ. ಹೈಯೆಸ್ಟ್ ಎಜುಕೇಟ್ ಮಾಡ್ಕೋಬಹುದು, ಖಂಡಿತವಾಗ್ಲೂ ಮಾಡ್ಕೋ. ಯಾಕಂದ್ರೆ ಇಷ್ಟೆಲ್ಲ ಪಾಸ್ ಅನ್ನೋದು ಕೂಡ ಇಲ್ಲಿ ಎಲ್ಲೋ ಎಲ್ಲ ಇದೆ ನೋಡಿ, ಎಲ್ಲ ಇದೆ ನೋಡಿ ಇದರಲ್ಲೇ. ಸೊ ಇಲ್ಲೇ ಅವರಿಗೆ ಡೀಟೇಲ್ ಸಿಕ್ಬಿಡುತ್ತೆ. ಸೊ ಇದೆಲ್ಲ ಇರೋದ್ರಿಂದ ಈಸಿ ಆಗುತ್ತೆ ಗ್ರಾಹಕರಿಗೆ ಒಂದು ಡಿಸೈಡ್ ಮಾಡೋಕ್ಕಾಗಿರಲಿ, ಸಡನ್ನಾಗಿ ಬಂದ ತಕ್ಷಣ ನಾವು ಇದಕ್ಕೆ ಹೋಗ್ಬೋದು ಅಂತ ಒಂದು ಭರವಸೆ ಬರೋಕ್ಕೆ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಕ್ಚುಲಿ. ಎಸ್, ರಘು ಸರ್ ಇಷ್ಟೊತ್ತು ನೋಡ್ಬೋದು ತುಂಬ ಡೀಟೇಲಿಂಗ್ ಆಗಿ ಎಲ್ಲ ವಿಷಯಗಳನ್ನ ತಿಳಿಸ್ತಾ ಹೋದರು. ಐ ಹೋಪ್ ನಿಮಗೂ ಕೂಡ ಅರ್ಥ ಆಗಿದೆ ಅಂತ. ಸೊ ಅದ್ರ ಜೊತೆಗೆ ರಘು ಸರ್ಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವ ಹೀರೋಯಿನ್ ಇಷ್ಟ ಅಂತ ಕೇಳೋಣ. ಯಾವ ಹೀರೋಯಿನ್ ಇಷ್ಟ ಸರ್ ನಿಮಗೆ? ಕನ್ನಡ ಇಂಡಸ್ಟ್ರಿಯಲ್ಲಿ ಆ್ಯಕ್ಚುಲಿ ರಾಧಿಕಾ ಪಂಡಿತ್ ಇಷ್ಟ ಆ್ಯಕ್ಚುಲಿ. ಸೂಪರಾ. ಸೊ ಅವ್ರದ್ದೇ ಒಂದು ಬ್ಯೂಟಿಫುಲ್ ಸಾಂಗ್ ಹಾಕೋಣವಾ? ಸೊ ನನಗೂ ಕೂಡ ರಾಧಿಕಾ ಪಂಡಿತ್ ಮೇಡಮ್ ಅವರೇ ಇಷ್ಟ. ಸೊ ರಘು ಸರಿಗೋಸ್ಕರ, ನಿಮಗೋಸ್ಕರ, ನನಗೋಸ್ಕರನೂ ರಾಧಿಕಾ ಮ್ಯಾಮ್ ಅವರ ಬ್ಯೂಟಿಫುಲ್ ಹಾಡು ಬರ್ತಾ ಇದೆ ನೋಡಿ. ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಸ್ಟೀಲ್ ಇಂಡಸ್ಟ್ರಿಯಲ್ಲೇ 555 ಸ್ಯಾಂಪಲ್ ಟೆಸ್ಟ್ ಮಾಡಿರುವಂತಹ ಈ ಒಂದು ಕಂಬೈನ್ಡ್ ಬುಕ್, ಅಂದರೆ ಇಂಡಸ್ಟ್ರಿಯಲ್ 5 DTMT ಕಡೆಯಿಂದ ಈ ಒಂದು 555 ಒಂದು ಸ್ಯಾಂಪಲ್ ಟೆಸ್ಟ್ ಮಾಡಿರುವಂಥ ಕಂಬೈನ್ಡ್ ಬುಕ್ ಇದೆ. ಸೊ ಈ ಒಂದು ಪುಸ್ತಕವನ್ನು ಇಂಡಸ್ಟ್ರಿಯಲ್ 5 DTMTಯ ಸೇಲ್ಸ್ ಮ್ಯಾನೇಜರ್ ಆದ ಅನಿಲ್ ರಾಜ್ ಸರ್ ಅವರು ಇಲ್ಲಿನ ರಂಗನಾಥ್ ಸ್ಟೀಲ್ ಆ್ಯಂಡ್ ಸಿಮೆಂಟ್ ಶಾಪ್ನ ಮಾಲೀಕರಾದಂತಹ ರಘು ಸರ್ಗೆ ಕೊಡ್ತಾ ಇದ್ದಾರೆ. ನಾವು ಲಾಸ್ಟ್ ವೀಕು ರ್ಯಾಂಡಮ್ ಆಗಿ ಸ್ಯಾಂಪಲ್ ಕಟ್ ಮಾಡ್ಕೊಂಡು ಹೋಗಿದ್ವಿ. ಇದರಲ್ಲಿ 8 mm ಆಮೇಲೆ 12 ಆಮೇಲೆ 16 ಎರಡು ಕಟ್ ಮಾಡ್ಕೊಂಡು ಹೋಗಿದ್ವಿ. ಅದರದ್ದು ರಿಪೋರ್ಟ್ ಇಲ್ಲೇ ಇದೆ ಸರ್. ದಿಸ್ ಇಸ್ ಫಿಸಿಕಲ್ ರಿಪೋರ್ಟ್, ಇದು ಕೆಮಿಕಲ್ ರಿಪೋರ್ಟ್. ಇದೇನು ಅಂದರೆ ನಮ್ಮದು ಆಲ್ರೆಡಿ ಕಂಪ್ನಿಯಿಂದ ಎಲ್ಲ ಟೆಸ್ಟ್ ಆಗಿ ಬಂದಿರುತ್ತೆ ಮೆಟೀರಿಯಲ್. ಬಟ್ ಸ್ಟಿಲ್ ಫಾರ್ ಅನದರ್ ಒನ್ ಮೋರ್ ಕನ್ಫರ್ಮೇಷನ್ ನಾವು ಥರ್ಡ್ ಪಾರ್ಟಿಯಿಂದ ಟೆಸ್ಟ್ ಮಾಡಿಸಿದ್ವಿ ಸರ್. ಸೊ ಅವರಿಂದ ರಿಪೋರ್ಟ್ ಇದು ಬಿಟ್ಟು ನಾವಿನ್ನೂ 550 ಟೆಸ್ಟ್ 555 ಟೆಸ್ಟ್ ಮಾಡಿಸಿದ್ದೀವಿ. ಸೊ ಇಲ್ಲೇ ನೋಡಿ ಟೆಸ್ಟ್ ನಂಬರ್ಸ್ ಇದೆ. ಇಷ್ಟಲ್ಲೂ ನಿಮಗೆ ಕೆಮಿಕಲ್ ಫಿಸಿಕಲ್ ರಿಪೋರ್ಟ್ ಕಂಪ್ಲೀಟ್ ಇದೆ. ಪ್ರತಿಯೊಂದು ಟೆಸ್ಟಲ್ಲೂ ಪಾಸ್ ಆಗಿದೆ ನಮ್ಮ. ಸೊ ನೆಕ್ಸ್ಟ್ ಟೈಮ್ ಇಂಜಿನಿಯರ್ಸ್ ಬರ್ಬೋದು, ಇವ್ರು ಬರ್ಬೋದು, ಮೇಸ್ತ್ರಿ ಬರ್ಬೋದು. ಸರ್ ಯಾವ ಥರ ಸರ್ ಹೆಂಗೆ ಕ್ವಾಲಿಟಿ ಅಂತೀರ ಅಂದರೆ, ಸರ್ ನೋಡಿ 550 ಎಕ್ಸ್ಪ್ಲೇನ್ ಮಾಡಿ 555 ಟೆಸ್ಟ್ ಮಾಡಿಸಿದ್ವಿ. ಕೆಮಿಕಲ್ ಇದೆ, ಫಿಸಿಕಲ್ ಇದೆ ಅಂತ ತೋರಿಸ್ಬೋದು ನೀವು ಇದನ್ನು. ಸೊ ಆವಾಗಲೇ ನಾನು ಹೇಳಿದೆ, ಇಂಡಿಯಾದಲ್ಲೇ ಫಾರ್ ದ ಫಸ್ಟ್ ಟೈಮ್ ಸ್ಟೀಲ್ ಇಂಡಸ್ಟ್ರಿಯಲ್ಲೇ ಈ ರೀತಿಯಾಗಿ ಅಂದರೆ ಸ್ಯಾಂಪಲ್ ಟೆಸ್ಟ್ ಮಾಡಿರೋದು, ಅದು 555 ಸ್ಯಾಂಪಲ್ ಟೆಸ್ಟ್ ಮಾಡಿರೋವಂಥದ್ದು ಬುಕ್ಕನ್ನು ಅನಿಲ್ ರಾಜ್ ಸರ್ ರಘು ಸರ್ಗೆ ಹ್ಯಾಂಡ್ ಓವರ್ ಮಾಡಿದರು. ಈ ಒಂದು ಕಂಬೈನ್ಡ್ ಬುಕ್ ಬಗ್ಗೆ ಸರ್ ಏನು ಹೇಳ್ತೀರಾ? ಈ ಬುಕ್ ಬಗ್ಗೆ ಏನು ಹೇಳಬೇಕು ಅಂತಂದರೆ, ನನ್ನ ಪ್ರಕಾರ ಯಾವ ಸ್ಟೀಲ್ ಇಂಡಸ್ಟ್ರಿಯಲ್ಲೂ ಕೂಡ ಈ ಥರ ಒಂದು 555 ಶಾಂಪಲ್ ಟೆಸ್ಟ್ ಮಾಡಿರೋದು ಇಲ್ಲ ಅನ್ಕೊತೀನಿ, ಯಾರೂ ಮಾಡಿಲ್ಲ. ಸೊ ಇದು ಮಾಡಿರೋದು ಒಂದು ಏನಪ್ಪ ಅಂತಂದರೆ, ನಮಗೆ ಯಾರಾದರೂ ನೆಕ್ಸ್ಟು ಇಂಜಿನಿಯರ್ಸು ಅಥವಾ ಬಾರ್ಬೆಂಡ್ರಸು ಕಸ್ಟಮರ್ಸು ಬಂದಾಗ ನಾವು ಅವರಿಗೆ ಈ ಥರ ಒಂದು 555 ಶಾಂಪಲ್ ಟೆಸ್ಟ್ ಮಾಡಿದ್ದಾರೆ ಅಂತಂದಾಗ
ಅವ್ರು ಪ್ರತಿಯೊಂದು ಇದರಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಹೇಳಿದಾಗ ಅವ್ರಿಗೆ ಇನ್ನೂ ಒಂದು ನಂಬಿಕೆ ಬರುತ್ತೆ ಇಂಡಸ್ TMT ಮೇಲೆ. ಸೊ ಇದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಮೇಡಮ್ ಇದ್ರ ಬಗ್ಗೆ. ಸೂಪರ್. ಸೊ ನೋಡಿದ್ರಲ್ಲ, ಯಾವ ಒಂದು ಇಂಡಸ್ಟ್ರಿಯಲ್ಲೂ ಮಾಡದೇ ಇರುವಂತಹ ಇಂಡಸ್ಟ್ರಿಬಲ್ 5 555 ಅಲ್ಲೇ ಇದು ಏನು ಸ್ಯಾಂಪಲ್ ಟೆಸ್ಟ್ ಶಾಂಪಲ್ಸ್ ಟೆಸ್ಟ್ ಮಾಡಿರೋಂಥದ್ದು ಗ್ರೇಟ್ ಆ್ಯಕ್ಚುಲಿ, ಗ್ರೇಟ್ ಅಂತಾನೆ ಹೇಳ್ಬೋದು. ಸೇಲ್ಸ್ ಮ್ಯಾನೇಜರ್ ಆಗಿರಬಹುದು, ಕಸ್ಟಮರ್ ಆಗಿರ್ಬೋದು, ಆ್ಯಂಡ್ ಇಲ್ಲಿನ ಡೀಲರ್ಸ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಈ ಒಂದು ಪರ್ಟಿಕ್ಯುಲರ್ ಆಗಿ ಇಂಡಸ್ಟ್ರಿಬಲ್ 5 ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅಂತ. ಅದ್ರ ಜೊತೆಗೆ ಇನ್ನೊಂದು ಖುಷಿಯ ವಿಚಾರ ಏನು ಅಂತ ಹೇಳಿದರೆ, ಆ ಒಂದು ಕಮೈಂಡ್ ಬುಕ್ಕನ್ನು ಎಷ್ಟು ಚೆನ್ನಾಗಿ ನೋಟ್ ಮಾಡಿದ್ದಾರೆ ಅಂತ, ಸ್ಯಾಂಪಲ್ ಟೆಸ್ಟ್ ಮಾಡಿದ್ದಾರೆ ಅಂತ. ಸೊ ನೀವು ಕೂಡ ಎಲ್ಲಾದರೂ ಮನೆಯನ್ನು ಕಟ್ಟಿಸ್ತಾ ಇದ್ದೀರಾ ಅಥವಾ ನಿಮ್ಮ ಹತ್ರ ಯಾರಾದರೂ ಸಜೆಷನ್ ಕೇಳ್ತಾ ಇದ್ದೀರಾ, ಉತ್ತಮ ಕಂಬಿಗಳು ನಮಗೆ ಬೇಕು ಅಂತ, ಸೊ ಕಣ್ಣು ಮುಚ್ಕೊಂಡು ಆರಾಮಾಗಿ ಇಂಡಸನ್ನು ಸಜೆಸ್ಟ್ ಮಾಡಬಹುದು ಅಂತ ಅಂದ್ಕೊಳ್ತೀನಿ. ಐ ಹೋಪ್ ನಿಮಗೂ ಕೂಡ ಈ ಒಂದು ಎಪಿಸೋಡ್ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ಸ್ಮೈಲಿಂಗ್, ಶೇರ್ ಹ್ಯಾಪಿನೆಸ್ ಆ್ಯಂಡ್ ಶೇರ್ ಲವ್. ಟೇಕ್ ಕೇರ್, ಬಾಯ್.